ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಅರಣ್ಯ ಇಲಾಖೆ ಒತ್ತುವರಿ ತೆರವು ನೆಪದಲ್ಲಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯ. ಸರ್ವೆ ಪ್ರಕಾರದ ಕೃಷಿ ಭೂಮಿ ರೈತರಿಗೆ ಹಸ್ತಾಂತರಕ್ಕೆ ರೈತ ಮುಖಂಡರ ಆಗ್ರಹ. ಕೋಲಾರ ರೈತರ 250 ಎಕರೆ ಹಾಗೂ ಕಂದಾಯ ಇಲಾಖೆಗೆ ಸೇರಿದ 180 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿದ್ದು, ಅದನ್ನು ಕೂಡಲೇ ತೆರವುಗೊಳಿಸಿ ರೈತರಿಗೆ ಕೃಷಿಗಾಗಿ ಹಸ್ತಾಂತರಿಸಬೇಕು ಎಂದು ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕ ಹರಟಿ ಪ್ರಕಾಶ್ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒತ್ತುವರಿ ತೆರವು ಕಾರ್ಯಾಚರಣೆಯ ಹೆಸರಿನಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೆಸುವುದನ್ನು ತಕ್ಷಣ ನಿಲ್ಲಿಸಬೇಕು. ದಾಖಲೆಗಳಲ್ಲಿರುವ ಭೂಮಿಯನ್ನು ರೈತರಿಗೆ ಹಾಗೂ ಕಂದಾಯ ಇಲಾಖೆಗೆ ನೀಡಬೇಕು. ಭೂ ಮಾಫಿಯಾಗಳಿಗೆ ಅವಕಾಶ ಕಲ್ಪಿಸುವ ಬದಲು ಸಣ್ಣ ರೈತರ ಹಕ್ಕುಗಳನ್ನು ರಕ್ಷಿಸಬೇಕು. ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಅರಣ್ಯ ಇಲಾಖೆ ಜೆಸಿಬಿ ಬಳಸಿ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಸಿದ್ದಾರೆ. 1 ಎಕರೆ ಒತ್ತುವರಿ ತೆರವಿಗೆ ಸುಮಾರು 40,000 ವೆಚ್ಚ ತೋರಿಸಿ 2,450 ಎಕರೆ ಪ್ರದೇಶ ತೆರವುಗೊಳಿಸಿರುವುದಾಗಿ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ತೆರವುಗೊಳಿಸಿದ ಪ್ರದೇಶದಲ್ಲಿ ಗಿಡ ನೆಟ್ಟಿರುವ ಯಾವುದೇ ಸ್ಪಷ್ಟ ಉದಾಹರಣೆ ಇಲ್ಲ ಎಂದು ಆರೋಪಿಸಿದರು. ಸುಮಾರು 1924ರಲ್ಲಿ ಅರಣ್ಯ ಪ್ರದೇಶವಾಗಿ ಪರಿವರ್ತನೆ ಆಗದ ಭೂಮಿಯನ್ನು ಕಂದಾಯ ಇಲಾಖೆಗೆ ಹಿಂದಿರುಗಿಸಬೇಕು ಎಂಬ ನಿಯಮವಿದೆ. 1931ರಲ್ಲಿ ಕಿರು ಅರಣ್ಯವಾಗಿ ಘೋಷಣೆಗೊಂಡು 1941ರಲ್ಲಿ ಅರಣ್ಯ, ಕಂದಾಯ ಹಾಗೂ ಸೆಟ್ಲ್ಮೆಂಟ್ ಆಗಿರುವ ಬಗ್ಗೆ ಜಂಟಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಆದರೂ ಕಂದಾಯ ಇಲಾಖೆಯ 180 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿದ್ದು, ರೈತರ ಜಮೀನುಗಳನ್ನು ಕಬಳಿಸಲು ಮುಂದಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಗಾಂಧಿನಗರ ನಾರಾಯಣಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ದೌರ್ಜನ್ಯ ಮುಂದುವರೆದಿದೆ. ರೈತರ ಹೋರಾಟದ ಬಳಿಕ ಜಂಟಿ ಸರ್ವೆಗೆ ಆದೇಶವಾಗಿತ್ತು. ಅದರಂತೆ ಸರ್ವೆಯಲ್ಲಿ 180 ಎಕರೆ ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿರುವುದು ದೃಢಪಟ್ಟಿದೆ. 4 ತಿಂಗಳು ಕಳೆದರೂ ಭೂಮಿ ತೆರವುಗೊಳಿಸಿ ರೈತರಿಗೆ ಹಸ್ತಾಂತರಿಸುವ ಕೆಲಸ ನಡೆದಿಲ್ಲ ಎಂದು ಜಿಲ್ಲಾಡಳಿತ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸುಮಾರು 1941ರ ದಾಖಲೆಗಳ ಆಧಾರದ ಮೇಲೆ ಸರ್ವೆ ನಡೆದಿರುವುದರಿಂದ ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಆಡಳಿತ ತ್ವರಿತವಾಗಿ ಕ್ರಮ ಕೈಗೊಂಡು ಭೂಮಿಯನ್ನು ರೈತರಿಗೆ ಒಪ್ಪಿಸಬೇಕು. ಶ್ರೀನಿವಾಸಪುರದಲ್ಲಿ 15 ವರ್ಷಗಳಷ್ಟು ಹಳೆಯ ಮಾವಿನ ಮರಗಳನ್ನು ರಾತ್ರಿ ವೇಳೆ ಕಿತ್ತು ಹಾಕಿರುವುದು ಖಂಡನೀಯ. ಹಗಲು ವೇಳೆಯಲ್ಲಿ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬಹುದಾಗಿದ್ದರೂ ದೌರ್ಜನ್ಯದಿಂದ ನಡೆದುಕೊಂಡಿದ್ದಾರೆ. ನ್ಯಾಯಾಲಯದ ಆದೇಶವಿದ್ದರೂ ಪಾಲಿಸಲಿಲ್ಲ ಎಂದು ಆರೋಪಿಸಿದರು. ಅಕ್ರಮ ಒತ್ತುವರಿ ತೆರವು ಹೆಸರಿನಲ್ಲಿ ಜೆಸಿಬಿಗಳ ಬಳಕೆಯಲ್ಲಿ ಹೆಚ್ಚುವರಿ ಬಿಲ್ ಮಾಡಿ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎನ್ ಶ್ರೀರಾಮ್, ತಾಲೂಕು ಕಾರ್ಯದರ್ಶಿ ವಿ ನಾರಾಯಣರೆಡ್ಡಿ, ರೈತ ಭಟ್ರಹಳ್ಳಿ ಮಂಜುನಾಥ್ ಇದ್ದರು. ಆಗ 3 ವರ್ಷಕ್ಕೆ ಮೈನರ್ ಫಾರೆಸ್ಟು 3 ವರ್ಷದ ಒಳಗಡೆ ನೀವೇನಾದರೂ ಅದನ್ನ ಫಾರೆಸ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ರೆ ಅದು ನಿಮಗೆ ಆ ಭೂಮಿ ಇರಲ್ಲ ಅಂತ ಹೇಳ್ತಾರೆ. ಆಮೇಲೆ 1929ರಲ್ಲಿ ಇನ್ನೊಂದು ಆದೇಶ ಮಾಡ್ತಾರೆ, ನೀವು 5 ವರ್ಷದ ಒಳಗಡೆ ನೀವು ನಾವೇನು ಕೊಟ್ಟಿದ್ದೀವಿ ಕಂದಾಯ ಇಲಾಖೆಯಿಂದ ಭೂಮಿಯನ್ನ, ಆ ಭೂಮಿಯಲ್ಲಿ ನೀವು ಮರ ಗಿಡ ಬೆಳೆಸಿ ಅರಣ್ಯನ ಸಂರಕ್ಷಣೆ ಮಾಡಿಕೊಂಡು ನೀವು ಅದನ್ನ ಫಾರೆಸ್ಟ್ ಅನ್ನು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ರೆ ಅದು ಕಂದಾಯ ಇಲಾಖೆಗೆ ಹೋಗುತ್ತೆ ಆ ಭೂಮಿ ಅಂತ ಹೇಳ್ತಾರೆ. ಕೊನೆಗೆ ಒಂದು ಆದೇಶ ಮಾಡ್ತಾರೆ, ಅಟ್ಲೀಸ್ಟ್ 12 ವರ್ಷದಲ್ಲಾದ್ರೂ ನೀವು ಅಲ್ಲಿ ನಾವು ಕೊಟ್ಟಿರುವಂತ ಜಾಗದಲ್ಲಿ ನೀವು ಅರಣ್ಯ ಬೆಳೆಸದೇ ಇದ್ರೆ ಯಾವುದೇ ಕಾರಣಕ್ಕೂ ಆ ಭೂಮಿ ನಿಮಗೆ ಉಳಿಯಲ್ಲ, ಅದು ಕಂದಾಯ ಭೂಮಿಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಇಂಡಿಯನ್ ಫಾರೆಸ್ಟ್ ಆಕ್ಟ್ ಅಲ್ಲಿ ಇಷ್ಟೆಲ್ಲ ಇದ್ರೂ ಆಮೇಲೆ ನಮ್ಮದು ಅರಳುಗುಂಟೆ ಸ್ಟೇಟ್ ಫಾರೆಸ್ಟ್ ಆಗಿ ಏನು ಮಾಡಿದ್ದಾರೆ ಅಂದ್ರೆ ಅಬ್ಬಳಿಗೆ ಕಿರು ಅರಣ್ಯ ಇತ್ತು. ಕಿರು ಅರಣ್ಯವನ್ನ 1931ರಲ್ಲಿ ಮಾಡಿದ್ರು. ಆಮೇಲೆ 1941ರಲ್ಲಿ ಅದಕ್ಕೆ ಕಂದಾಯ ಇಲಾಖೆ ಒಬ್ಬ ಅಧಿಕಾರಿ, ಆಮೇಲೆ ಅರಣ್ಯ ಅಧಿಕಾರಿ ಅವರು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್,
ಆಮೇಲೆ ಒಬ್ಬರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್, ಇಷ್ಟು ಜನ ಸೇರಿಕೊಂಡು ಒಂದು ನೋಟಿಫಿಕೇಶನ್ ಆಗಿದೆ 1941. ಅದರಲ್ಲಿ ಎಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. 409 ಎಕರೆ 35 ಗುಂಟೆ ಅರಣ್ಯಕ್ಕೆ ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಜಾಗ ಕೊಟ್ಟಿದ್ದೀವಿ, ಅಲ್ಲಿ ಏನೇನು ಬೌಂಡ್ರಿ ಲೈನ್ ಏನಿದೆ, ಅದಕ್ಕೆ ಮ್ಯಾಪ್ ಏನಿದೆ, ಎಲ್ಲನೂ ಕ್ರಮಬದ್ಧವಾಗಿದೆ. ಇಷ್ಟೆಲ್ಲ ಇದ್ಕೊಂಡು ಇವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಪ್ರಸ್ತುತ ಅರಣ್ಯವನ್ನು ಸರ್ವೆ ಮಾಡಿದಾಗ 1941 ನೋಟಿಫಿಕೇಶನ್ 409 ಎಕರೆ 35 ಗುಂಟೆ ಏನಿದೆ, ಅದರ ಜೊತೆಗೆ 182 ಎಕರೆ ಅವರೇ ಎಕ್ಸಸ್ ಇದ್ದಾರೆ. ಅದನ್ನು ಬಿಟ್ಟು ಒಂದು 200-250 ಎಕರೆ ರೈತರ ಜಮೀನುಗಳನ್ನ ಕಬ್ಜಾ ಮಾಡಕ್ಕೆ ಬಂದಿದ್ದಾರೆ. ಇದು ಎಲ್ಲ ದಾಖಲೆಗಳು ನಮ್ಗೆ ಸಿಕ್ಕಿದ ಮೇಲೆ ನಮಗೆ ನಮ್ಮ ಅರಣ್ಯದ್ದು ನಾವು ನೋಡಿದಾಗ ಎಲ್ಲ ಕಡೆನೂ ಇದೇ ರೀತಿ ಮಾಡಿದ್ದಾರೆ ಇವರು. ಎಂಟೈರ್ ನಮ್ಮ ಡಿಸ್ಟಿಕಲ್ಲಿ ಬೇರೆ ರೈತರಿಗೆ ಪಾಪ ಅವರು ದಾಖಲೆಗಳನ್ನು ಹುಡುಕೋದ್ರಲ್ಲಿ ಸ್ವಲ್ಪ ವಿಫಲ ಆಗಿರ್ಬೋದು. ಇವರು ಎಲ್ಲ ರೈತರಿಗೆ ಮೋಸ ಮಾಡಿ ಅವ್ರನ್ನ ಯಾಮಾರಿಸ್ಬೇಕು ಅಂತ ರಾತ್ರಿ ಹೋಗೋ JCB ತಗೊಂಡು ಅಲ್ಲಿ ಆ ಜಮೀನನ್ನ ನಾವು ಒತ್ತುವರಿ ತೆರವು ಮಾಡಿಸಿದ್ದೀವಿ ಅಂತ ಹೇಳೋದು, ಈ ಥರ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಅವ್ಯವಹಾರ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಶ್ರೀನಿವಾಸಪುರ ವಲಯದಲ್ಲಿ ಅಲ್ಲೊಬ್ಬರು ಈಗ ಇಲ್ಲಿ ACF ಆಗಿದ್ದಾರೆ, M. ಮಹೇಶ್ ಅಂತ. ಅವರು ಅಲ್ಲಿ ವಲಯ ಅರಣ್ಯಾಧಿಕಾರಿಗಳಾಗಿ ಅವರು 1 ಎಕರೆಗೆ 40,000 ಅಂತ ಏನೋ ಒತ್ತುವರಿ ತೆರವು ಮಾಡಿಸೋದು. ಇಂಥದ್ದು 2,750 ಎಕರೆ ಮಾಡಿದ್ದೀವಿ ಅಂತೇಳಿ ಹೇಳ್ತಾರೆ. ಅದು ಕ್ಯಾಲ್ಕುಲೇಟರಲ್ಲಿ ಆಗ್ತಾ ಇದ್ದಾಗ ಸೊನ್ನೆಗಳು ಜಾಸ್ತಿ ಬಂದ್ಬಿಡುತ್ತೆ. ಎಷ್ಟು ಅಂತ ಅರ್ಥ ಆಗಲಿಲ್ಲ. ನೀವು ಒಂದ್ಸಾರಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. 1 ಎಕರೆಗೆ 40,000, 2,750 ಎಕರೆ ಮಾಡಿದ್ದೀವಿ, ಒತ್ತುವರಿ ತೆರವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದು ಬಿಟ್ಟು ಅದರಲ್ಲಿ ಗುಣಿ ತೆಗಿಯೋಕ್ಕೆ ದುಡ್ಡು, ಆಮೇಲೆ ಗಿಡ ನಾಟಿ ಮಾಡೋಕ್ಕೆ ದುಡ್ಡು, ಇಲ್ಲಿವರೆಗೂ ಯಾವುದೋ ಒಂದು ಗಿಡನೂ ಅಲ್ಲಿ ಉದ್ಧಾರ ಆಗಿರೋ ನಿದರ್ಶನ ಇಲ್ಲ. ಅಂದರೆ ಅಲ್ಲಿ ಒಂದೇ ರೇಂಜಲ್ಲಿ ಇವರು 50 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ. ಯಾರು? ಮಹೇಶ್ ಅನ್ನೋ. ಅಲ್ಲಿ ಆಮೇಲೆ 2024-25-26ಕ್ಕೆ ಇಲ್ಲಿ ACF ಆಗಿ ಬಂದರು ಕೋಲಾರ ವಿಭಾಗಕ್ಕೆ. ಇಲ್ಲಿ ಇನ್ನೆಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ಅವರು. ಆಮೇಲೆ 1-1.5 ತಿಂಗಳ ಅವರು ಹಿಂದೆನೇ ಟ್ರಾನ್ಸ್ಫರ್ ಆಗಿದ್ದಾರೆ. ಟ್ರಾನ್ಸ್ಫರ್ ಆಗಿದ್ರೆ ಸರ್ಕಾರಿ ವಾಹನವನ್ನು ಇಟ್ಕೊಳ್ಳೋಕೆ ಪ್ರಾವಿಷನ್ ಇದೆಯಾ? ಅವರು ಸ್ವಂತ ಕೆಲಸಗಳಿಗೆ, ಅನೈತಿಕ ಚಟುವಟಿಕೆಗಳಿಗೆ ಸರ್ಕಾರಿ ವಾಹನವನ್ನು ಪಡಿಸ್ಕೊಂಡು ಅವರು ಇಲ್ಲಿ ಕೆಲಸಕ್ಕೂ ಬರ್ತಾ ಇಲ್ಲ, ವಾಹನವನ್ನು ಹಿಂದಿರುಗಿಸಿಲ್ಲ. ಆ ಥರ ಅವರು ಭ್ರಷ್ಟಾಚಾರ. ಆಮೇಲೆ ಇನ್ನೊಂದು ಕೆಲಸ ಏನಾಗಿದೆ ಅಂದರೆ, ಇವರು ವಿದೇಶಕ್ಕೆ ಹೋಗೋದಕ್ಕೆ ವೀಸಾಗೆ ಅಪ್ಲೈ ಮಾಡಿದ್ದಾರೆ. ಏನೋ ಅನುಮತಿ ಕೇಳ್ತಾ ಇರೋದು ಈಗ ಇಲಾಖೆಯಲ್ಲಿ. ಅವರು ಇದಕ್ಕೆ ಮೊದಲೇ 8 ಸಾರಿ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಇಲ್ಲಿ ಹೊಡೆದಿರೋ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಅನುಮತಿ ಕೇಳ್ತಾ ಇದ್ದಾರೆ. ಈ 8 ಸಾರಿ ಹೋಗಿ ಬಂದಿರೋದಕ್ಕೆ ಇಲ್ಲೇನೋ ದಾಖಲೆ ಇರಲಿಲ್ಲ ಇವ್ರ ಹತ್ರ, ಇಲಾಖೆಯವ್ರ ಹತ್ರ. ಈಗ ಅನುಮತಿ ಕೇಳ್ತಾ ಇದ್ದಾರೆ. ಅದನ್ನು ಕೊಡಬಾರ್ದು ಅಂತ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಹಂಗಾಗಿ ಇವರು ಅರಣ್ಯ ಇಲಾಖೆಯವರು ನಮ್ಮ ರೈತರ ಜಮೀನಿಗೆ ಒತ್ತುವರಿ ಹೆಸರಿನಲ್ಲಿ ಬಂದು ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಬೇಕು. ಇದು ಮಹಾ ಅಪರಾಧ. ಭೂಮಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಒಂದು ಏನು ಮಾಡ್ತಾರಂದರೆ ಒಂದು ವರ್ಕಿಂಗ್ ಪ್ಲಾನ್ ಮಾಡಿಕೊಡ್ತಾರೆ. ಈಗ ಅವ್ರಿಗೆ ಒಂದು 400 ಎಕರೆ ಜಮೀನು ಐತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ವರ್ಕಿಂಗ್ ಪ್ಲಾನು 400 ಎಕರೆ ಮಾಡ್ಕೊಳ್ತಾರೆ ಸುತ್ತಲೂ ಇರೋ ಜಮೀನಿಗೆ. ಆ ವರ್ಕಿಂಗ್ ಪ್ಲಾನ್ಗೆ ಏನಾದರೂ ಬೆಲೆ ಇದೆಯಾ? ಈಗ ನಮ್ಮದೊಂದು ಸೈಟ್ ಇದೆ, ಅದ್ರ ಪಕ್ಕದ ಯಾರ್ದೋ ಬೇರೆಯವ್ರ ಸೈಟ್ ಇದೆ, ಅದನ್ನು ಸೇರಿಸಿ ನಾನು ಮನೆ ಕಟ್ಟೋ ಪ್ಲಾನ್ ಮಾಡಿಕೊಂಡ್ರೆ ಅದು ಊರ್ಜಿತ ಆಗುತ್ತಾ? ಸಾಮಾನ್ಯ ಪರಿಜ್ಞಾನವನ್ನು ಇಲ್ಲದಂಗೆ ಅವರು ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ, ಜಿಲ್ಲಾಡಳಿತ ಎಲ್ಲರೂ ಕ್ರಮ ವಹಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅವರು ಇನ್ನು ಮುಂದೆ ರೈತರ ಜಮೀನುಗಳಿಗೆ ಬರ್ದಂಗೆ ನೋಡ್ಕೊಳ್ಬೇಕು. ರೈತರಿಗೆ ಈಗ ಮಳೆ ಬೀಳ್ತಾ ಇರೋದ್ರಿಂದ ಉತ್ತು ಬಿತ್ತನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ಅದನ್ನು ನಾವು ಕೇಳಲಿಕ್ಕೆ ರೆಡಿ ಇಲ್ಲ ಅಂತಾರೆ. ಈಗ ಯಾವುದೇ ಒಂದು ಆದೇಶಗಳು ಮೊದಲ ಬಾರಿ ಆಗಿರ್ತಕ್ಕಂಥ ಆದೇಶಗಳಿಗೆ ಸಂಬಂಧಪಟ್ಟಂಗೆ ನಂತರದಲ್ಲಿ ಆಗುವಂಥ ಆದೇಶಗಳೇ ಊರ್ಜಿತ ಆಗುತ್ತೆ ಹೊರತು ಹಳೆ ಆದೇಶಗಳನ್ನ ಯಾರು ಒಪ್ಕೊಳ್ಳಿಕ್ಕೆ ಅವಕಾಶಗಳೇ ಇಲ್ಲ. ಆದರೆ 1931 ನಮಗೆ ಆದೇಶ ಅಂತ ಫಾರೆಸ್ಟ್ ಇಲಾಖೆಯವರು ಹೇಳ್ತಾರೆ. ಹಂಗಾದ್ರೆ 1941 ಆಗಿರ್ತಕ್ಕಂಥ ಫಾರೆಸ್ಟ್ ಆಕ್ಟ್ ಏನಾಗಬೇಕು ಅನ್ನೋಂಥ ಪ್ರಶ್ನೆ ಇವತ್ತು ನಾವು ಕೇಳಬೇಕಾಗುತ್ತೆ. ಇವತ್ತು 1941
ಪ್ರಕಾರವಾಗಿಯೇ ಮನೆ ಜಿಲ್ಲಾಧಿಕಾರಿಗಳು ಸರ್ವೆಯನ್ನು ಮಾಡಿಸಿದ್ದಾರೆ. ಅವರೇ ಮಾಡಿಸಿರ್ತಕ್ಕಂಥ ಸರ್ವೆಯನ್ನು ಇನ್ನೂ ಕಾರ್ಯಗತಗೊಳಿಸಿ ರೈತರಿಗೆ ಒಪ್ಪಿಸ್ತಾ ಇರುವಂಥದ್ದನ್ನು ನಮಗೆ ನೋವಿನ ಸಂಗತಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಇವತ್ತೇನು ಮಳೆ ಬೀಳ್ತಾ ಇದೆ, ಅದಕ್ಕಾಗಿಯೇ ಇವತ್ತು ರೈತರಿಗೆ ಬಿಡಿಸುವಂಥ ಕೆಲಸವನ್ನು ಈಗ ಮನೆ ಜಿಲ್ಲಾಧಿಕಾರಿ ಒಂದು ವಾರ ಇರ್ತಾರೆ, ಈ ತಿಂಗಳಲ್ಲಿ ಇರ್ತಾರೆ. ಅವರಿಗೆ ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿ ಇದೆ ಅಂತ ನಮಗೆಲ್ಲರಿಗೂ ಅವ್ರ ಮೇಲೆ ಇರ್ತಕ್ಕಂಥ ಅಭಿಪ್ರಾಯ. ಈಗಲಾದ್ರೂ ಅವರಿರುವಂಥ ಅಧಿಕಾರದ ಅವಧಿಯಲ್ಲಿ ರೈತರಿಗೆ ಈ ಭೂಮಿಯನ್ನು ಬಿಡಿಸ್ಕೊಟ್ಟು ಹೋಗಬೇಕು, ಅವರು ಈ ನಿಮ್ಮ ಸೇವೆಯನ್ನು ತಿಳ್ಕೊಳ್ಳುವಂಥ ಅವಕಾಶ ಆಗುತ್ತೆ ಅನ್ನುವಂಥದ್ದನ್ನು ಎರಡನೇದಾಗಿ ಹೇಳ್ತಾ ಇದ್ದೀವಿ. ಮಿತ್ರರೇ, ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ಫಾರೆಸ್ಟ್ ಅಧಿಕಾರಿಗಳು ರೈತರ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲ ಸುಮಾರು ಪ್ರದೇಶಗಳನ್ನು ಭೇಟಿ ಮಾಡಿದ್ದೇವೆ. ಸುಮಾರು 15-20 ವರ್ಷಗಳ ಕಾಲ ದೊಡ್ಡ ದೊಡ್ಡ ಮರಗಳಾಗಿರ್ತಕ್ಕಂಥ ಮರಗಳನ್ನ, ಮಾವಿನ ಮರಗಳನ್ನ ಇವರು ರಾತ್ರೋರಾತ್ರಿ JCB ಸಮೇತವಾಗಿ ಹೋಗಿ ಕಿತ್ತಾಕ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅನ್ನುವಂಥದ್ದು. ಅವ್ರು ಏನಾದ್ರೂ ಪ್ರಾಮಾಣಿಕವಾಗಿ ಅವ್ರಿಗೆ ದಾಖಲೆ ಪತ್ರಗಳು ಇದ್ದಿದ್ದರೆ ಆ ದಾಖಲೆಗಳನ್ನು ತೋರಿಸಿ ರೈತರನ್ನ ಮನವೊಲಿಸಿ, ನೋಡಿ ಈ ರೀತಿ ನಮ್ಮದು ಸ್ಕೆಚ್ ಇದೆ, ಈ ಭೂಮಿ ನಮ್ಮದು ಅಂತ ಹೇಳ್ಬಿಟ್ಟು ಬೆಳಗಿನ ಹೊತ್ತಲ್ಲೇ ಬಂದು ಆ ಎನ್ಕ್ರೋಚ್ಮೆಂಟನ್ನು ತೆಗೆದುಕೋಬೋದಾಗಿತ್ತು. ಇಲ್ಲ ಅದು ಮಾಡ್ಲಿಕ್ಕೆ ಆಗಲಿಲ್ವಾ, ಇವರು ಎಷ್ಟು ಭೂಮಿ ಇದೆಯೋ ಅದನ್ನು ಫೆನ್ಸಿಂಗನ್ನು ಹಾಕಿ ಉಳಿಸ್ಕೋಬೋದಾಗಿತ್ತು. ಫೆನ್ಸಿಂಗ್ ಆಗ್ಲಿಕ್ಕೆ ರೆಡಿ ಇಲ್ಲ, ಫೆನ್ಸಿಂಗ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅವರು ಏಕಾಏಕಿ ರಾತ್ರೋರಾತ್ರಿ ಬಂದು ಮರಗಳನ್ನ ಕಡಿದು ಬೆಟ್ಟದಂಗೆ ಉಡ್ಡೆಗಳಾಕ್ಬಿಟ್ಟು ಬೆಂಕಿ ಹಚ್ಬಿಟ್ರು. ಅಂದರೆ ಇದರ ಅರ್ಥ ಏನು? ಪರಿಸರ ಉಳಿಸ್ಬೇಕು ಅಂತ ಹೇಳುವಂಥದ್ದು ಅವ್ರ ಉದ್ದೇಶ ಆಗಿದ್ರೆ ಅದೇ ಮರಗಳಿಗೆ ನಮ್ಮದೇ ಮರಗಳು ಅಂತ ಸಾಬೀತು ಮಾಡ್ಕೊಳ್ಳಿ. ಸುಮಾರು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಆದೇಶಗಳು ಇವ್ರಿಗೆ ಲೆಕ್ಕಕ್ಕಿಲ್ಲ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನ ಹೊಂದಿರತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆದೇಶಗಳನ್ನು ಪಡೆದಿರ್ತಕ್ಕಂಥ ಹೈಕೋರ್ಟ್ ಆದೇಶಗಳನ್ನು ಪಡೆದಿರ್ತಕ್ಕಂಥ ರೈತರ ಭೂಮಿಯನ್ನು ಸಹ ಇವರು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಇವರು ಯಾರ ಆದೇಶಗಳನ್ನು ಪಾಲನೆ ಮಾಡ್ತಾರೆ ಈ ಫಾರೆಸ್ಟ್ ಅವರು ಅನ್ನೋದನ್ನ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅದ್ರ ಜೊತೆಗೇನೆ ಇವತ್ತು ಈ JCBಗಳಿಗೆ ಬಿಲ್ಗಳನ್ನು ಮಾಡಿದ್ದಾರೆ, ಅದೆಲ್ಲ ಪ್ರಕಾಶ್ ಅವ್ರು ಹೇಳ್ತಾರೆ, ಅದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಅಂತ ಹೇಳ್ಬೇಕು. ಆ ರೀತಿಯಾಗಿ ಅವರಿಗೆ ರೈತರನ್ನ ಭೂಮಿಯನ್ನು ಕಿತ್ಕೊಂಡು ಒಕ್ಕಲೆಬ್ಬಿಸುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಎರಡನೇದಾಗಿ ಒಕ್ಕಲೆಬ್ಬಿಸುವ ವಿಷಯದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕಾಗಿಯೇ ಈ ಕೆಲಸಕ್ಕೆ ಇಳಿದಿದ್ದಾರೆ, ಹೊರತು ಬೇರೆ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರಾಂತ ರೈತ ಸಂಘ ಮತ್ತು ಭೂ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಜನಪ್ರತಿನಿಧಿಗಳಿಗೆ. ನೀವು ಈಗಲಾದ್ರೂ ಮನಸ್ಸಿಗೆ ತೆಗೆದುಕೊಂಡು ಈಗ ಮಳೆ ಬೀಳ್ತಿರೋ ಸಂದರ್ಭದಲ್ಲಿ ಈಗೇನು ಒತ್ತುವರಿಯಿಂದ ತೆರವುಗೊಳಿಸಿದ್ದಾರೆ ಕೋಲಾರ ತಾಲೂಕಿನ ಮೊದಲನೇ ಬಾರಿಗೆ, ಅದೇ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಭೂಮಿಯನ್ನು ಸಹ ಜಂಟಿ ಸರ್ವೆ ಮೂಲಕವಾಗಿ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕವಾಗಿ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ರಿ. ಇನ್ನು ಉಳಿದಂಗೆ ಅಲ್ಲಿ ಏನೇನಾಗಿದೆ ಅನ್ನೋದು ಪ್ರಕಾಶ್ ಅವರು ಮಾತಾಡ್ತಾರೆ.